ವಜ್ರದೇಹ ಶ್ರೀಗಳೇ, ಪ್ರತಿನಿತ್ಯ ಕೂಡ ನೀವು ಸಾವಿರಾರು ಮಂದಿಯನ್ನ ಇನ್ಕ್ಲೂಡಿಂಗ್ ಹೆಣ್ಮಕ್ಳು ನಿಮ್ಮ ಅನುಯಾಯಿಗಳು ಬರೋರ್ನ ಹೋಗೋರ್ನ ನೋಡ್ತಿರ್ತೀರಿ, ಗಮನಿಸ್ತಿರ್ತೀರಿ. ಜೀನ್ಸ್ ಹಾಕೊಂಡು ಓಡಾಡ್ಬಿಟ್ರೆ ಸೇಫ್ಟಿ ಇಲ್ಲ ಅನ್ನೋ ರೀತಿಯ ವಾತಾವರಣ ಇದೆ, ಹಾಗಾಗಿ ನಾವು ಬಂಡವಾಳ ಹೂಡೋದಿಲ್ಲ ಅಂತ ಹೇಳಿ ಸಚಿವರ ಬಳಿಯಲ್ಲಿ ಬಂಡವಾಳ ಹೂಡಿಕೆದಾರರು ಹೇಳಿದ್ರಂತೆ. ಕರಾವಳಿಯಲ್ಲಿ ಹೆಣ್ಮಕ್ಳು ಜೀನ್ಸ್ ಪ್ಯಾಂಟ್ ಹಾಕೊಂಡು ಓಡಾಡ್ಲಿಕ್ಕೂ ಸ್ವಾತಂತ್ರ್ಯ ಇಲ್ಲದ ಪರಿಸ್ಥಿತಿ ಇದೆಯಾ? ಅಷ್ಟೊಂದು ಭಯಾನಕ ಪರಿಸ್ಥಿತಿಯಲ್ಲಿ ಕರಾವಳಿ ಮಂದಿ ಬದುಕ್ತಿದ್ದಾರಾ? ನೀವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ನೀವು ಗಮನಿಸಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡು, ಭಟ್ಕಳದವರೆಗೆ ಸ್ವಲ್ಪ ಡಿಫರೆಂಟ್ ಜಿಲ್ಲೆ. ಇಲ್ಲಿ ಪ್ರಾಮಾಣಿಕರು, ಸತ್ಯಸಂಧರು, ತುಂಬಾ ನ್ಯಾಯಪರ ನಡ್ಕೊಳ್ಳುವವರು ಇರುವುದು. ಇಲ್ಲಿ ಯಾರಿಗೂ ಆ ಕಲಹ ಗಲಭೆ ಯಾರಿಗೂ ಬೇಡ. ಯಾಕೆ ಅಂತಂದ್ರೆ ಇಲ್ಲೊಂದು ಶಿಸ್ತಿದೆ. ಅವ್ರೇನು ಹೇಳಿದ್ರಲ್ಲ, ಜೀನ್ಸ್ ಪ್ಯಾಂಟ್ ಇಲ್ಲಿನ ಹೆಣ್ಣು ಮಕ್ಕಳು ಹೆಚ್ಚು ಓಲೈಸುವುದೇ ಇಲ್ಲ, ಅವರಿಗೆ ಬೇಡ ಅದು. ಅವ್ರು ಅದನ್ನ ಹಾಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಯಾರು ಹಾಕ್ತಾರೆ, ಹೊರಗಿನಿಂದ ಯಾರು ಬರ್ತಾರೆ ನೋಡಿ, ಬಿಹಾರ ಅಥವಾ ಬೇರೆ ಬೇರೆ ಭಾಗ, ಅಂದ್ರೆ ನೀವು ನಮ್ಮ ಕರ್ನಾಟಕದಿಂದ ಹೊರತಾದ ರಾಜ್ಯದಿಂದ ಯಾರು ಬರ್ತಾರಲ್ಲ ಅವರೆಲ್ಲ ಹಾಕ್ತಾರೆ. ಹಾಗೆ ಅಂತ ಹೇಳಿ ಮಲ್ಗಳಿಗೆ ಹೋಗ್ತಾರೆ, ಡಿಮಾರ್ಟ್ಗಳಿಗೆ ಹೋಗ್ತಾರೆ, ರಾಜಾರೋಷವಾಗಿ ಹೋಗ್ತಾರೆ. ಅದು ಕೂಡ ನೀವು ಮಾಲ್ಗಳಲ್ಲಿ 8:30 9 ಗಂಟೆಗೆ ಆರಾಮವಾಗಿ ಶಿಸ್ತಿನಿಂದ ಅವ್ರು ನಡೀತಾರೆ. ಬಂಡವಾಳ ಹೂಡಿಕೆದಾರರಿಗೆ ಜೀನ್ಸ್ ಹಾಕೊಂಡು ಎಂಪ್ಲಾಯಿಗಳು ಕೆಲಸ ಮಾಡೋ ಇದು ಕೇಳೋರ್ಗೆ ಹಾಸ್ಯಾಸ್ಪದ ಅನ್ನಿಸ್ಬೋದು. ಇದೇ ನಿಜ ಚಿಕ್ಕ ವಿಚಾರ ಇಟ್ಕೊಂಡು ಮಾತನಾಡ್ತಿದ್ದಾರೆ ಅಂತ ಹೇಳಿ, ಬಟ್ ಮಾತನಾಡಿರೋದು ಒಬ್ಬ ಸಚಿವರು, ರಾಜ್ಯದ ಒಬ್ಬ ಜವಾಬ್ದಾರಿಯುತ ಸಚಿವರು. ಹಾಗಾಗೇನೆ ನಾನು ವಾಸ್ತವ ಪರಿಸ್ಥಿತಿ ತಿಳ್ಕೊಳ್ಳಿಕ್ ಮತ್ತೆ ಪ್ರಶ್ನೆ ಕೇಳ್ತಿದ್ದೀನಿ. ಈಗ ಬಂಡವಾಳ ನಿಂತಿದೆ ಅಲ್ವಾ? ಇಲ್ಲ ನಿಂತಿದೆ. ಮಾರಲ್ ಪೊಲೀಸಿಂಗ್ ಪ್ರಸ್ತುತ ಇಲ್ಲ. ಖಡಕ್ ಅಧಿಕಾರಿಗಳನ್ನ ಹಾಕಿದ್ದಾರೆ. ಯಾರು ಖಡಕ್ ಅಧಿಕಾರಿಗಳಿದ್ದಾರೆ, ಈಗ ಏನು ತೊಂದರೆ ಇಲ್ಲ ಸಮಾಜ. ಆದ್ರೆ ನಟರಾಜ್ ಗೌಡ್ರಲ್ಲಿ ನಮ್ಮ ಒಂದು ವಿನಂತಿ ಏನು ಅಂತಂದ್ರೆ, ಇಲ್ಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ. ಈಗ ಅಲ್ಲಿನ ವ್ಯವಹಾರ, ಹೊಯ್ಗೆಯ ವ್ಯವಹಾರ, ಅದನ್ನು ನೀವು ಪ್ರಾಮಾಣೀಕರಿಸಿ ಸಾಮಾನ್ಯ ನಾಗರಿಕನಿಗೆ ಮುಟ್ಟುವಂತೆ ಕೆಲಸವನ್ನ ಸರ್ಕಾರ ಮಾಡಬೇಕು. ಅದನ್ನ ಮಾಡದೇನೆ ಈ ರೀತಿ ವಾಚಾಮ ಗೋಚರವಾಗಿ ನಿಂದಿಸುವುದನ್ನ ನಿಲ್ಲಿಸಬೇಕು ಅಂತ ನಮ್ಮ ಆಗ್ರಹ. ದೇವರಾಜ್ ಸರ್, ಕಲ್ಯಾಣ ಕ್ಷಮೆ ಇರಲಿ, ನಾನು ಇದು ಕಲಬುರಗಿಗೆ ಹೋಗೋಕೆ ಮುಂಚೆ ಕರಾವಳಿದ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. 6 ಮಹತ್ವಪೂರ್ಣವಾದ ಯೋಜನೆಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಕರಾವಳಿ ಭಾಗದ ಅಭಿವೃದ್ಧಿಗೆ ಅಂತ ಹೇಳಿ ಮಂಡಿಸ್ತಿದ್ದಾರೆ. ಅಲ್ಲಿ ಮುನೀರ್ ಕಾಟಿಪಳ್ಳಿ ಅವರು ಹೇಳ್ತಾರೆ, ಇಲ್ಲಿ ಗೋವಾ ಮಾದರಿಯಲ್ಲಿ, ಕೇರಳ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಕರಾವಳಿಯನ್ನ ಅಂತ ಬಂದ್ಬಿಟ್ಟು ಇಲ್ಲಿ ಪಬ್ಬು, ರೆಸ್ಟೋರೆಂಟು, ಗ್ಯಾಂಬ್ಲಿಂಗ್ ಏರಿಯಾಗಳನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸ್ಥಳೀಯರಿಗೆ ಇದು ಬೇಕಾಗಿಲ್ಲ. ಅಲ್ಲಿಗೆ ಒಂದ್ ಕಡೆ ಜೀನ್ಸ್ ಹಾಕೊಳ್ಳೋರಿಗೆ ಆತಂಕ ಅಂತ ಹೇಳ್ತಿರೋರು ಇವರೇನೆ, ಮತ್ತೊಂದ್ ಕಡೆಯಲ್ಲಿ ನಾವು ಗೋವಾ ಮಾದರಿಯಲ್ಲಿ ಇಲ್ಲ ಸರ್. ನಾನು ಅಲ್ಲಿನವರು ಮುನೀರ್ ಕಾಟಿಪಳ್ಳ ಅವರು ಬೆಂಗಳೂರಿನವರಲ್ಲ, ಕರಾವಳಿ ಭಾಗದವರು. ಅವರ ಅನಿಸಿಕೆಯನ್ನ ನಾನು ದೇವರಾಜ್ ಸರ್ ಕೇಳ್ತಾ ಇದ್ದೀನಿ. ಅಂದ್ರೆ ಈ ದ್ವಂದ್ವ ಇದೆಯಲ್ಲ ಸರ್, ಎರಡರಲ್ಲಿ ಯಾವ್ದನ್ನ ಕರೆಕ್ಟ್ ಅಂತ ನಾವು ಒಪ್ಕೊಳ್ಬೇಕು ಅಂತ. ನಿಜಕ್ಕೂ ಅದೇ ಈ ದ್ವಂದ್ವ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಇವತ್ತಿನ ದಿವಸ ಜೆನೆಟಿಕಲಿ ಇನ್ಹೆರಿಟೆಡ್ ಕ್ಯಾರೆಕ್ಟರ್ ಅಂತ ನನಗೆ ಡೌಟ್ ಬರ್ತಿದೆ. ಯಾಕಂತಂದ್ರೆ ಈಗ ಪ್ರತಿಯೊಂದು ಮಾತುಗಳು ಶ್ರೀಯುತ ಪ್ರಿಯಾಂಕಾ ಖರ್ಗೆ ಅವ್ರದ್ದು ನೋಡಿ, ಶ್ರೀಯುತ ಡಿ.ಕೆ. ಶಿವಕುಮಾರ್, DCM ಅವರು ಏನಿದ್ದಾರೆ ಅವ್ರ ಮಾತುಗಳು ನೀವು ಗಮನಿಸಂತ ಎಲ್ಲ ಸಂದರ್ಭದಲ್ಲೂ ಸಹ ಅವರೇನು ಪ್ರವಾಸೋದ್ಯಮಕ್ಕೆ ನಾನು ಬಹುದೊಡ್ಡ ಯೋಜನೆಯನ್ನು ತರ್ತೀನಿ ಅಂತಕ್ಕಂಥದ್ದನ್ನು ಮಾತಾಡಿದ್ರು. ಈಗ ನೀವು ಈಗಾಗಲೇ ತೋರಿಸಿದಾಗೆ ಇವತ್ತು ಕರಾವಳಿ ಪ್ರದೇಶದ ಅಭಿವೃದ್ಧಿ ಮಂಡಳಿಗೂ ಸಹ ಇವತ್ತು 1 ನಯಾ ಪೈಸಾ ಕೊಡಲಿಲ್ಲ ಅಂತಕ್ಕಂಥದ್ದನ್ನು ಅವರೇ ನೇಮಿಸಿರ್ತಕ್ಕಂಥ ಅಧ್ಯಕ್ಷರು ಬಹಿರಂಗವಾಗಿ ಒಪ್ಕೊಂತಿದ್ದಾರೆ. ಅಂದರೆ ಕಾಂಗ್ರೆಸ್ಗೆ ಒಂದು ಕಡೆ ದ್ವಂದ್ವ ಇದೆ, ಮತ್ತೊಂದು ಕಡೆ ಏನು ಹೇಳ್ತಾರೆ, ಈಗ ಕೋಮುಗಲಭೆಯ ವಿಷಯದಲ್ಲಿ ಬಂದಾಗ ಕೋಮುಗಲಭೆ ಅಂತಕ್ಕಂಥದ್ದು ಎಲ್ಲೇ ಆಗಿರಲಿ, ಯಾವುದೇ ರಾಜ್ಯದ ಮೂಲೆಯಲ್ಲಾಗಲಿ ಅಥವಾ ದೇಶದ ಮೂಲೆಯಲ್ಲಾಗಲಿ ಕೇವಲ ಒಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಪ್ಪಾಳೆ ಹೊಡಿಬೇಕಾದ್ರೆ 2 ಕೈ ತಟ್ಟಬೇಕಾಗತ್ತೆ. ಸೊ ಬಾಂಬನ್ನು ಕುಕ್ಕರ್ ಬ್ಲಾಸ್ಟನ್ನು ಮಾಡಿದಂಥವರು ಬ್ರದರ್ಸ್ ಅಂತ ಅದನ್ನ ಸನ್ನಿವೇಶ ಸೃಷ್ಟಿ ಮಾಡಿದಾಗ ಕೋಮುಗಲಭೆ ಸಹಜವಾಗಿ ಊಟ ಅಲ್ಲ, ಸಹಜವಾಗಿ ಯಾವಾಗ ಬರುತ್ತೆ ಅಂದರೆ ಅದಕ್ಕೆ ಇವರು ಸೀಮೆಣ್ಣೆ ಸುರಿಯುವಂಥದ್ದು, ಪೆಟ್ರೋಲ್ ಸುರಿಯುವಂಥ ಕೆಲಸ ಇವ್ರು ಮಾಡದೆ ಹೋಗಿದ್ರೆ ಕರಾವಳಿ ಭಾಗ ಈ ಖಂಡಿತ ಇಷ್ಟೊಂದು ಪ್ರಕ್ಷುಬ್ಧ ಸ್ಥಿತಿಲಿ ಇರ್ತಿರ್ಲಿಲ್ಲ. ಇದನ್ನೆಲ್ಲ ಒಂದು ಕಡೆ ಪಕ್ಕಕ್ಕೆ ಇಡೋಣ. ಈಗ ನಾನು ನೀವು ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳಿ, ನನ್ನ ಕರಾವಳಿ ಭಾಗದಲ್ಲೇ ಇವತ್ತು ಯಾರು ತೊಗೊಳ್ಳಿ ನೀವು, ಕನ್ನಡ ಶಾಲೆಗಳು ಇವತ್ತು ಅತ್ಯದ್ಭುತವಾಗಿ ನಡೀತಿರ್ತಕ್ಕಂಥ ರಾಜ್ಯದ ಏಕೈಕ ಭಾಗ ಅಂತ ಅಂದರೆ ಕರಾವಳಿ ಮತ್ತು ನಾರ್ತ್ ಕರ್ನಾಟಕ. ಅಲ್ಲಿ ಎಷ್ಟು ನಾರ್ತ್ ಕರ್ನಾಟಕ ಅಲ್ಲ, ಅಲ್ಲಿ ಎಷ್ಟು ಸೊಗಸಾಗಿ ನಡೀತಿದೆ ಅಂತಿದಾರಮ್ಮ. ನಾಳೆಗೆ ಶಾಲೆಗೆ ಶಿಕ್ಷಕರು ಬರಲಿಲ್ಲ ಅಂತಂದರೆ ಅಲ್ಲಿರ್ತಕ್ಕಂಥ ನಾಗರಿಕರು ಕೇಳ್ತಾರೆ, ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಒಂದು ಪರ್ಸೆಂಟೇಜ್ ಕೇಳಿದ್ರೆ 83%. ಇಲ್ಲಿ ಗುಲ್ಬರ್ಗದಲ್ಲಿ ಖಾಸಗಿ ಶಾಲೆಯ ಪರ್ಸೆಂಟೇಜ್ ಬಂದು 64%. ಸೊ ಅಂದರೆ ನಾನು ಈ ಹೋಲಿಕೆಗಳನ್ನ ನೀವು ನೋಡಿದಾಗ ಈ ಕಾಂಗ್ರೆಸ್ ಸರ್ಕಾರ, ಈಗ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಜವಾಬ್ದಾರಿಯುತ ಮಾತನಾಡಬೇಕಾಯಿತು. ಯಾಕೆಂದರೆ ಅವರಿರ್ತಕ್ಕಂಥದ್ದು ಬಹುದೊಡ್ಡ ಹುದ್ದೆಯಲ್ಲಿದ್ದಾರೆ. ಒಂದು ಗ್ರಾಮೀಣಾಭಿವೃದ್ಧಿ, ಮತ್ತೊಂದು IT ಒಂದು ಸೆಕ್ಟರ್ನ ಸಚಿವರು ಇವರು. ಈಗ ನನ್ನ ಭಾಗದ, ರಾಜ್ಯದ ಯಾವುದೇ ಭಾಗದ ಬಗ್ಗೆ ಒಂದು ರೀತಿ ಅವಹೇಳನ ಮಾಡಿ ಮಾತನಾಡಿದಾಗ ಆ ಭಾಗಕ್ಕೆ ಇನ್ವೆಸ್ಟರ್ಸ್ ಬರೋದು ತಪ್ಪೋಗ್ಬಿಡುತ್ತೆ.
ಇವರು ಆ ಜವಾಬ್ದಾರಿಯನ್ನು ಒತ್ತು ಮಾತನಾಡಲಿಲ್ಲ. ಇವತ್ತು ಪ್ರತಿಯೊಂದು ಅಂಶಕ್ಕೂ ಸಹ ಇವರಿಗೆ ಒಂದು ರೀತಿ ಏನಾಗಿದೆ, ಕಾಮಲಕಣಿಗೆ ಲೋಕವೆಲ್ಲ ಹಳದಿ ಹಾಗಾಗ್ಬಿಟ್ಟಿದೆ. ಪ್ರಿಯಾಂಕೆ ಖರ್ಗೆ ಅವರಂತೂ 100 ರೂಪಾಯಿ ಕಾಮಾಲೆ ಕಣ್ಣಿಂದ ಇವತ್ತಿನ ದಿವಸ ಕರ್ನಾಟಕದ ಭಾಗಗಳನ್ನ ಇಲ್ಲೇನಾಗಿದೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿದ್ದು ಈ ರೀತಿ ಮಾತಾಡ್ತಾರೆ, ಗೊತ್ತಿಲ್ಲದೆ ಮಾತಾಡ್ತಿರೋ ನನಗೆ ಅರ್ಥವಾಗ್ತಿದ್ದಿಲ್ಲ. ಆದ್ರೆ ಜವಾಬ್ದಾರಿ ರಹಿತವಾಗಂತೂ ಮಾತನಾಡ್ತಿದ್ದಾರೆ. ಒಂದು ಸಲ ಕರಾವಳಿಯ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ರೆ ಯಾವ ಇನ್ವೆಸ್ಟರ್ಸ್ ಬರ್ಲಿಕ್ಕೆ ಧೈರ್ಯ ಮಾಡ್ತಾರೆ? ಅಂದ್ರೆ ಜವಾಬ್ದಾರಿಯಿಂದ ನುಳ್ಚ್ಕೊಂಡು ಅಥವಾ ಆ ಜವಾಬ್ದಾರಿ ಸ್ಥಾನಕ್ಕೆ ಧಕ್ಕೆ ತರೋ ರೀತಿ ಇವತ್ತು ನಡ್ಕೊಂಡ್ರು. ಅವರ ಸ್ಥಾನಕ್ಕೆ ಚ್ಯುತಿಯನ್ನು ತಂದಂತ ವ್ಯಕ್ತಿ ಇವತ್ತು ಶ್ರೀಯುತ ಪ್ರಿಯಾಂಕಾ ಖರ್ಗೆ ಅವರು ನಿಜಕ್ಕೂ ಇದು ಖಂಡನೀಯವಾದಂಥದ್ದು. ಇವರು ಸ್ಥಾನಕ್ಕೆ ಒಂದು ಘನತೆಯನ್ನು ತರ್ತಕ್ಕಂಥದ್ದಲ್ಲ, ಘನತೆಯಿಂದ ಮಾತನಾಡಿದ್ದಲ್ಲ. ಈಗ ಕರಾವಳಿ ಭಾಗದಲ್ಲಿ ಈಗಾಗಲೇ ಎಲ್ಲಾ ವಿಷಯಗಳು ತಾವು ಮಾತನಾಡಿದ್ದಾರೆ. ಈಗ ನಾನು ಒಂದೇ ಒಂದು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರನ್ನು ವಿನಂತಿ ಮಾಡ್ತಕ್ಕಂಥದ್ದು, ಇವತ್ತು ನಿಮ್ಮಲ್ಲಿರ್ತಕ್ಕಂತಹ PU ಕಾಲೇಜುಗಳಲ್ಲಿ ಸರಿಸುಮಾರು 50 ರಿಂದ 60 ಕಾಲೇಜುಗಳಲ್ಲಿ ಶೂನ್ಯ ರಿಸಲ್ಟ್ ಅಮ್ಮ, 0 ರಿಸಲ್ಟ್ ಲೆಕ್ಕ ಹಾಕೊಳ್ಳಿ. ಎಜುಕೇಶನ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ. ಎಜುಕೇಶನ್ ವೈಸ್ ನೋ ಪ್ರಾಬ್ಲಮ್, ಬಟ್ ಇನ್ವೆಸ್ಟ್ಮೆಂಟ್ ಕರಾವಳಿ ಭಾಗದಲ್ಲಿ ಅಮ್ಮ ನಮ್ದು ಕಳೆದ ವಾರ ಏನಾಯ್ತು, ಕಳೆದ ಒಂದು 15 ದಿವಸ ಹಿಂದೆಗಡೆ ಒಂದು ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದೋಯ್ತಮ್ಮ. ಅದಕ್ಕಿಂತ ಮೊದಲು ಹಲವಾರು ಘಟನೆ ನಡೆದಿದೆ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡೋಲ್ಲ. ಈಗ 15 ದಿವಸ ಹಿಂದೆಗಡೆ ನಮ್ಮ ಕರ್ನಾಟಕದಲ್ಲಿ ಏನಾಯ್ತು, ಈಗ ನಮ್ಮ ದೇಶದಲ್ಲಿ ಏನಾಗಿದೆ, ರೇರ್ ಅರ್ತ್ ಮೆಟೀರಿಯಲ್ಗಳನ್ನ ನಮ್ಮ ದೇಶೀಯವಾಗಿ ನಾವು ಅದನ್ನ ಉತ್ಪಾದನೆ ಮಾಡಬೇಕು ಅಂತ ಹೊರಟಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಒಳ್ಳೆಯ ಯೋಜನೆ ಅದು, ಯಾಕಂದ್ರೆ ಅದು ಬೇರೆ ದೇಶದ ಮೇಲೆ ತುಂಬಾ ಅವಲಂಬಿತವಾಗಿದೆ ನಮ್ಮ ದೇಶ, ಅದನ್ನ ತಪ್ಪಿಸಬೇಕು ಅಂತ ಹೊರಟಿದ್ದಾರೆ. ಹೊರಟಂತ ಸಂದರ್ಭದಲ್ಲಿ ಏನಾಯ್ತು, ನನ್ನ ಕರಾವಳಿ ಭಾಗದಲ್ಲಿ ಆ ರೇರ್ ಅರ್ತ್ ಮೆಟೀರಿಯಲ್ನ ಒಂದು ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕನ್ನಡಿಗರೇ ಮುಂದೆ ಬಂದರು. ಅಮ್ಮ ನಿಜವಾಗಿಯೂ ಅವ್ರಿಗಾದಂಥ ಉಸಿರುಗಟ್ಟಿದ ವಾತಾವರಣ ಏನಿದೆ, ಇಲ್ಲಿರ್ತಕ್ಕಂಥ ಲಂಚದ ಭ್ರಷ್ಟಾಚಾರದ ವಾಸನೆ ತಡ್ಕೊಳಕ್ಕಾಗ್ದೇನೆ ಜೊತೆಗೆ 125 ಎಕರೆ ಭೂಮಿ ಬೇಕಾಗಿತ್ತು. ಇವರು ಕರಾವಳಿ ಭಾಗದಲ್ಲಿ ಕೊಡ್ಲಿಕ್ಕಾಗಲಿಲ್ಲ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಹೋಗಿದೆ, ಅವರು ಕೇವಲ 15,000 ನಿಮ್ದೊಂದು ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮಿನಿಸ್ಟರ್ ಒಬ್ರು ಪ್ರದೇಶದ ಬಗ್ಗೆ ಮಾತನಾಡುವಾಗ 100 ಕಣ್ಣಾಗಿರ್ಬೇಕು. ಜವಾಬ್ದಾರಿಯಿಂದ ಇದೆ ಮಾಡ್ಲಿಕ್ಕೆ ಹೆದರ್ತಿದ್ದಾರೆ ಅಂದ್ಬಿಟ್ರೆ ನಾಳೆ ದಿನ ಧೈರ್ಯವಂತರು ಕೂಡ ಹೆದರೋ ರೀತಿ ಪರಿಸ್ಥಿತಿ ಬರಲ್ವಾ? ವಸ್ತುಸ್ಥಿತಿ ಅದಿದೆ. ಯಾಕಂದ್ರೆ ಬಿಜೆಪಿಯ ಕಾರಣವಾಗಿ ವಸ್ತುಸ್ಥಿತಿ ಅದಿದೆ. ಕೇಳಿಸ್ಕೊಳ್ಳಿ. ಈಗ ಅಂದ್ರೆ ಬಿಜೆಪಿ ನಿಮ್ಮ 3 ವರ್ಷ ಒಳ್ಳೆ ಅಧಿಕಾರಿಗಳಿದ್ದಾರೆ, ಈಗ ಒಪ್ಕೊಂಡ್ರು ಅವರು. ಈಗ ಸ್ವಾಮೀಜಿಗಳು 2023ರಲ್ಲಿ ಕೇಳಿಸ್ಕೊಳ್ಳಿ. ಈಗ ಇದು ನಿಂತಿಲ್ಲ. ಯಾರೊಬ್ಬ ಜಾರ್ಖಂಡ್, ಕಳೆದ ವರ್ಷ ಜಾರ್ಖಂಡ್ ಅವನೊಬ್ಬ ಬಂದು ಕೆಲಸ ಮಾಡ್ತಾನಲ್ಲಿ, ಇಲ್ಲಿ ಮಂಗಳೂರು ಭಾಗದಲ್ಲಿ 15 ವರ್ಷ ಬಂದು ಕೆಲಸ ಮಾಡ್ತಾನೆ. ನೀನು ಬಾಂಗ್ಲಾದೇಶ ಅಂತ ಹೋಗಿ 4 ಜನ ಹುಡುಗರು ಅವ್ನು ಹೊಡಿತಾರೆ. ಮಹಿಳೆಯರು ಬಟ್ಟೆ ಹಾಕೊಂಡಿದ್ದಾರೆ, ಮಹಿಳೆಯರು ಪಾಶ್ಚಾತ್ಯ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ಹೇಳಿ ಅವ್ರನ್ನ ಕ್ಲಬ್ ಇಂದ ಇಟ್ಕೊಂಡು ಈಚೆ ಕರ್ಕೊಂಡ್ಬಂದು ಹೊಡೆದಿದ್ದೀರಿ. ಆದ್ರೆ ಹೊಡೆದವ್ರೆ ನಿಮ್ಮ ಕೋಮುವಾದಿಗಳು. 2023 ಬಿಟ್ಬಿಡಿ, ಹಳೆದು 2023 ಸ್ಟೂಡೆಂಟ್ಸ್ ಬೀಚ್ ಹೋದ್ರೆ ನೀವು ಕೆಟ್ಟ ಹೆಸರು ಯಾಕೆ ತಂದಿದ್ದೀರಾ ಅಂತ ಗೊತ್ತಾ? ನೀವು ಮಂಗಳೂರು ಭಾಗಕ್ಕೆ, ಕರಾವಳಿ ಭಾಗ ಕೆಟ್ಟ ಹೆಸರು ತಂದಿದ್ದೀರಾ ಈ ರೀತಿಯಾಗಿ ಅಂತ ಸಮಜಾಯಿಸಿ ಕೊಡ್ಬೇಡಿ ಅಂತ. ಅದಕ್ಕೆ ನಿಮ್ಮ ಕೋಮುವಾದಿಗಳು ಕೋಮು ಪ್ರಚೋದನೆಯ ವಿರುದ್ಧವಾದಂತಹ ಕಾನೂನು ಬಿಡಿ. ಕಾನೂನು ತಗೊಂಡು ಬಂದ್ರೆ ಅವರೆಲ್ಲ ಪ್ರಶ್ನೆ. ಒಂದು 125 ಎಕರೆ ಭೂಮಿ ಕೊಡ್ಲಿಲ್ಲ ಯಾಕೆ ಅನ್ನೋದು. ಎರಡನೆಯದು 3 ವರ್ಷ ಬಂತು ಸರ್ಕಾರ, ಇನ್ನೆಷ್ಟು ಹಿಂದಿಂದೇ ಬ್ಲೇಮ್ ಮಾಡ್ತಿರ್ತೀರಿ, ಈಗಿಂದೇನು? ಈಗ ಅವರು 20 ವರ್ಷದಿಂದ ಸಾಕಿರ್ತಕ್ಕಂತಹ ಆ ಬೀಜ ಇದೆಯಲ್ಲ, ವಿಷ ಬೀಜ ಇದೆಯಲ್ಲ, ಅದು ಇವಾಗ್ಲೂ ಕೂಡ ಹೋರಾಟಗಾರರು ಮೊದಲೇದಾಗಿ ಕ್ಷಮೆ ಇರಲಿ, ಲಕ್ಷ್ಮಣ್ ಸರ್ ಕ್ಷಮೆ ಇರಲಿ.